ಬೆಳಗಾವಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಬೆಳಗಾವಿ ಉತ್ತರ ವಲಯ ಕಚೇರಿ ಎದುರು 4 ದಿನಗಳಿಂದ ನಡೆಸುತ್ತಿದ್ದ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ರೈತರು ನಡೆಸುತ್ತಿದ್ದ ಅಹೋರಾತ್ರಿ ಧರಣಿ ಶುಕ್ರವಾರ ನೀರಾವರಿ ಇಲಾಖೆಯ ಅಧಿಕಾರಿಗಳು ಭರವಸೆ ನೀಡುವುದರೊಂದಿಗೆ ಅಂತ್ಯ ಕಂಡಿದೆ. ಹಿಡಕಲ್ ಜಲಾಶಯ ಯೋಜನೆಯಿಂದ ಭೂಮಿ ಕಳೆದುಕೊಂಡ 24 ಗ್ರಾಮಗಳ ಸಂತ್ರಸ್ತ ರೈತರು ನ್ಯಾಯಯುತ ಪರಿಹಾರ ಹಾಗೂ ದಾಖಲೆಗಳಲ್ಲಿನ ಲೋಪದೋಷಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ಜಾನುವಾರುಗಳೊಂದಿಗೆ ಕರ್ನಾಟಕ ನೀರಾವರಿ ನಿಗಮದ ಬೆಳಗಾವಿ ಉತ್ತರ ವಲಯ ಕಚೇರಿ ಆವರಣದಲ್ಲಿ ಕಳೆದ 4 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದರು. ಶುಕ್ರವಾರ ನೀರಾವರಿ ಇಲಾಖೆಯ ಅಧಿಕಾರಿಗಳು ರೈತರೊಂದಿಗೆ ರೈತ ಮುಖಂಡ ಬಾಳೇಶ ಮಾವನೂರಿ ನೇತೃತ್ವದಲ್ಲಿ ನಡೆದ ಮಾತುಕತೆ ಬಳಿಕ ಧರಣಿ ಅಂತ್ಯಗೊಂಡಿತು. ಅಲ್ಲದೆ ದಾಖಲೆಗಳಲ್ಲಿನ ಅಗತ್ಯ ತಿದ್ದುಪಡಿಗಳನ್ನು ಮಾಡಿ ರೈತರಿಗೆ ಹಸ್ತಾಂತರಿಸಿದರು. ಜೊತೆಗೆ ಉಳಿದ ಬೇಡಿಕೆಗಳನ್ನು ಹಂತ ಹಂತವಾಗಿ ಪರಿಹರಿಸುವ ಭರವಸೆ ನೀಡಿದರು. ಅಧಿಕಾರಿಗಳ ಭರವಸೆಯನ್ನು ಸ್ವೀಕರಿಸಿದ ರೈತರು ತಮ್ಮ ಅಹೋರಾತ್ರಿ ಧರಣಿಯನ್ನು ಹಿಂಪಡೆದು ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು. ಈ ವೇಳೆ ರೈತ ಮುಖಂಡ ಬಾಳೇಶ ಮಾವನೂರೆ ಮಾತನಾಡಿ, ಹಿಡಕಲ್ ಜಲಾಶಯ ಯೋಜನೆಯಿಂದ ಸಂತ್ರಸ್ತರಾದಂತಹ 24 ಗ್ರಾಮಗಳ ರೈತರ ಸುದೀರ್ಘ ಹೋರಾಟಕ್ಕೆ ಕೊನೆಗೂ ಪ್ರಾಥಮಿಕ ಯಶಸ್ಸು ಸಿಕ್ಕಿದೆ. ರೈತರ ನಿರಂತರ ಧರಣಿ ಸತ್ಯಾಗ್ರಹಕ್ಕೆ ಅಧಿಕಾರಿಗಳು ಮಣಿದು ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಅಂತಿಮವಾಗಿ ದಾಖಲೆಗಳನ್ನು ಪರಿಶೀಲಿಸಿ ತಿದ್ದುಪಡಿ ಮಾಡಿದ ಪ್ರಾಥಮಿಕ ವರದಿಯನ್ನು ರೈತರಿಗೆ ಹಸ್ತಾಂತರಿಸಿದ್ದಾರೆ ಎಂದರು. ಮೊದಲನೇದಾಗಿ ನನ್ನ ಈ ಪತ್ರಿಕಾ ಮಿತ್ರರಿಗೂ, ಪತ್ರಿಕಾ ಸ್ನೇಹಿತರಿಗೂ, ಟಿ ವಿ ವಾಹಿನಿಯವರಿಗೂ ಮತ್ತು ಏನು ಪ್ರಸಾದರು ಏನಂತಾರೆ, ಮೊದಲೇ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾಕಂದರೆ ಇದು ಇಷ್ಟೆಲ್ಲ ಮೇನ್ ಕಾರಣ ನೀವು ಸುದ್ದಿ ಮಾಡಿದ್ದು ಒಂದನೇದ್ದು. ಎರಡನೇದ್ದು ಪೊಲೀಸ್ ಇಲಾಖೆಯವರು ನಮಗೇನಿಲ್ಲ ಇಷ್ಟು 4 ದಿವಸ ನಾವು ಸತತ ಇದು ಮಾಡಿದ್ರೂ ನಮಗೆ ರಾತ್ರಿ ಹಿಡ್ಕೊಂಡು ಹಗಲು ರಾತ್ರಿ ನಮಗೆ ಅಗದಿ ಒಂದು ಏನೂ ಅನುತನ ಆಗಬಾರ್ದಂಗೆ ಪೊಲೀಸ್ ಇಲಾಖೆಯವರು. ಎರಡನೇದ್ದು ಇವರು ನಮ್ಮ ಮಲಗೌಡ್ರನ್ನ ಹೆಣ್ಮಕ್ಳಲ್ಲಿ ವಸ್ತಿ ಇರ್ತರು, ಅದನ್ನು ಓದಲ್ಲಿ ನಮ್ಮ ಮೋನಿಕಾ ಬರ್ಡೇ ಪತ್ರ ಮೋನಿಕಾ ಕಲ್ಯಾಣ ಮಂಟಪಕ್ಕೆ ಒಯ್ಯೋದು ತರೋದು ಸಕಟ್ ಅವರ ಮಾಡಿ ಅಲ್ಲಿ ಕಾರ್ಪೊರೇಷನ್ದವ್ರಿಗೆ ಹೇಳಿ ಅದನ್ನು ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಮಾಡೋದು, ಇಲ್ಲಾರು ಟಾಯ್ಲೆಟ್ ವ್ಯವಸ್ಥೆ ಮಾಡೋದು, ನೀರಿನ ಟ್ಯಾಂಕರ್ ಕಳಿಸೋದು. ಮತ್ತು ಇನ್ನೊಂದು ಏನು ಮಾಡಿದಾರೆ ಅಂದ್ರೆ ನಾವು ಯಾವತ್ತಿಲ್ಲಿ ಮಂಗಳವಾರ ದಿವಸ ಮಧ್ಯಾಹ್ನ 12 ಗಂಟೆಗೆ ಬಂದನು, ಈಗ ಮುಗಿತಕ ಎಂಡಿಂಗ್ ತನಕ ಅವ್ರು ಊಟ ಚಹಾ ಎಲ್ಲ ಇಲ್ಲೇ ಆಗೈತಿ. ನಿನ್ನೆ ಕರೆಕ್ಟ್ ರಾತ್ರಿ 9ರಿಂದ ಬೆಳಗಿನ 6 ಗಂಟೆ ತನಕ ರಿಪೋರ್ಟ್ ತಯಾರು ಮಾಡೋರು. ಇದು ಒಂದನೇದು. ಇನ್ನೊಂದು ಏನಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಏನೀಗ ವರದಿ ತಯಾರಾತಲ್ಲ, ಈ ವರದಿ ತಯಾರು ಮಾಡಲಿಕ್ಕೆ ಸತತ ಏನು ನಾವು ಇಲ್ಲಿ ಬಂದು ಹಿಂದಣಕ ರಗಡು ಹೊಡಿಯಾಡ್ತಾರೆ ಅದನ್ನ ಹೇಳಿದೆವು. 4 ದಿವಸ ತಾಸಿಗೊಮ್ಮೆ 2 ತಾಸಿಗೊಮ್ಮೆ ಮಲಗೌರನರಿಗೂ ನಮಗೂ ಎಲ್ಲರಿಗೂ ಫೋನ್ ಹಚ್ಕೋತ ಏನಾಯ್ತಪ್ಪ ಈಗ ಅರ್ಧ ತಾಸಿಂದ ಏನಾಯಿತು, ನಿಮಗೆ ಏನಾಗೈತಿ, ಅಧಿಕಾರಿಗಳು ಏನು ಅಂತಾರೋ, ನೀವೇನು ಬೇಡತ್ತೀರಿ, ಸರಿಯಾಗಿ ಮಾಡ್ಕೋರಿ ಅಂತೇಳಿ ರೆಗ್ಯುಲರ್ ಕೇಳ್ಕೊತ ನಿಮ್ಮದು ಊಟದ ಹೆಂಗೆ ನಡೆದೈತಿ, ವ್ಯವಸ್ಥೆ ಸರಿ ಐತಲ್ಲ, ಹೆಣ್ಮಕ್ಳದ್ದು ಹೆಂಗೆ ಐತಿ, ಹೆಣ್ಮಕ್ಳ ಮನೆಗೆ ಕಳಿಸು ಮತ್ತು ಕರ್ಕೊಂಬ, ಪ್ರತಿಯೊಂದು ಇದಕ್ಕೆ ಮೇನ್ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ಯಾರ. ಏನು ಬೇಡಿಕೆ ನಮ್ಮದು ಮೊದಲೇ ಅಂತಂದ್ರೆ 400 ಎಕರೆ ಜಮೀನಿಗೆ ಹಿಡಕಲ್ ಜಲಾಶಯದ ಹಿನ್ನೀರಿನಿಂದ ಪರಿಹಾರಧನ ಒದಗಬೇಕಾಗಿತ್ತು. ಅದು ಇಲ್ಲಿವರೆಗೆ ನಮಗೂ ನೀರಾವರಿ ಇಲಾಖೆಯವರಿಗೂ ಎಸ್.ಎಲ್.ಓ ಅವರು ಬರ್ದು ನೀರಾವರಿ ಇಲಾಖೆಯವ್ರು ಒಪ್ತಿರ್ಕಲ್ಲ, ನೀರಾವರಿ ಇಲಾಖೆಯವ್ರು ಬರ್ದು ಎಸ್.ಎಲ್.ಓಕ್ಕೆ ಮತ್ತು ಅವರಿಬ್ಬರವ್ರು ಬರ್ದು ನಾವು ಹಿಂಗೆ ನಮಗೆ ಅವ್ರಿಗೆ ಈಗ 4-5 ವರ್ಷ ಆಯ್ತು ಒಂದು ಸ್ವಲ್ಪ ಸುಮಾರು ಚಾಲು ಆಗಿದ್ದು. ಅವ್ರಿಗೂ ನಾವು ಏನಾರು ಸಿಟ್ಟಿನಾಗ ಒಂದು ಸ್ವಲ್ಪ ಅಂದಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಅವರು ಸಹಕಾರ ಮಾಡಿದಾರು, ಅವ್ರಿಗೂ ಧನ್ಯವಾದ ಹೇಳ್ತೇವೆ. ಈಗ ನಿನ್ನೇನು ರಾತ್ರಿ ನಾವು ಕೂಡಿ ಎಲ್ಲರೂ ಕೂಡಿ ಎಸ್.ಎಲ್.ಓ ಅವರು, ಮಲಗೌಡ್ರನ್ನವರು, ನಾವು ಎಲ್ಲರೂ ಕೂಡಿ ರಾತ್ರಿ ರಿಪೋರ್ಟ್ ತಯಾರು ಮಾಡಿ ಈಗ ಸಹಿ ಮಾಡಿಸ್ಕೊಂಡು ಬರತ್ತಾರ. ಒಬ್ಬಂದು ಸಹಿ ಉಳಿದಿತ್ತು. ಅವ್ನು ಬ್ಯಾಡ ಸಹಿ ಮಾಡೋದು ಬೇಡಪ್ಪ ನಿಲ್ಲಂದ ಕೊಲ್ಲಾಪುರಕ್ಕೆ ಹೋಗಿದ್ದು ನಾವು ಯಾಕೆ ಇದು ಮಾಡ್ಲತ್ತೇಳಿ ಅವನು ಸಹಿತ ಸ್ವತಃ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ACP ಅವ್ರು ಇಬ್ಬರವರು ಬಂದು ಅವ್ನು ಟ್ರ್ಯಾಕ್ ಮಾಡಿ ಎಲ್ಲದಾರು ನೋಡಿ ಮಧ್ಯಾಹ್ನದಿಂದ ಸತ್ಯ ಪ್ರಯತ್ನ ಮಾಡಿ ಅವ್ನು ಹಿಡ್ದ ಈಗ ಸಹಿ ಮಾಡಿಸ್ಕೊಂಡು ಅವನೊಂದು ಅರ್ಧ ತಾಸಿನೊಳಗೆ ಇಲ್ಲಿ ಬರ್ತಾರೆ. ಈಗ ನೋಡ್ರಿ ನಮ್ಮ ಕಷ್ಟ ನೋಡ್ಬೇಕಾರೆ ಅದು ನೀರಾವರಿ ಅವ್ರು ಆ್ಯಕ್ಚುಲಿ ತಪ್ಪು. ನಮ್ಮನ್ನ ಆ್ಯಕ್ಚುಲಿ ಅಂದ್ರೆ ಅವ್ರು ನೀರಾವರಿ ಅವ್ರು ನಮ್ಮನ್ನ ಕಾಯ್ದು ನೋಡ್ಬೇಕಾರೆ ನಮ್ಗೆ ಕಣ್ಣೀರು ಹೋಗ್ತಾವೆ, ಅಷ್ಟು ನಮ್ಮನ್ನ ತ್ರಾಸ ಕೊಟ್ಟರು. ಆದರೆ ಈಗ ಬಂದು ನಾವು ಹೆಂಗೆ ಹೇಳ್ತಾರೆ ಹಂಗೆ ಒಪ್ಕೊಂಡಾರ. 4 ವರ್ಷ ಆಯ್ತು ಇದೇ ರೀತಿ ಹೋರಾಟ ಮಾಡ್ತಾವೆ. 4 ವರ್ಷ ಆಯ್ತು. ಅದಕ್ಕೆ ಈಗ ಪ್ರಾಥಮಿಕ ಮೊದಲನೇ ಹಂತದ ನಮಗೇನು ಪ್ರಸ್ತಾವನೆ ಸಲ್ಲಿಸಬೇಕಾಗಿತ್ತು ಅದನ್ನು ಮೊದಲೇ ಸಲ್ಲಿಸ್ಯಾರ.
ರೈತರಿಗೆ ಮೊದಲೇ ಹಂತದ ಜಯ ಸಿಕ್ಕೈತಿ. ಈಗ ಎಲ್ಲ ರೈತರಿಗೆ ಗುಡ್ನಟ್ಟಿ ಗೌಡ್ರು ಆಯ್ತು, ಬೀರ್ನಳ್ಳಿ ಗೌಡ್ರು ಆಯ್ತು, ನಮ್ಮ ದಯಾನಂದು ಮಹೇಶ್ವರ ಚಿಕ್ಕೋಡಿ ಅವರು ಮುಂದೆ ಎಲ್ಲರೂ ನಮಗೆ ಪ್ರತಿಯೊಂದಕ್ಕೂ ಬಂದು ನಿಂತ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇನ್ನೊಂದು ನಮ್ಮ ರೈತರು ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ನಾ ಏನು ಬಂದು ಕೂತ ಫಸ್ಟ್ ಒಬ್ಬ ನಾನು ಗುಡ್ನಟ್ಟಿ ಗೌಡ್ರು ಬೀರ್ನಳ್ಳಿ ಗೌಡ್ರು ಮುಂದೆ ರಾಜು 4 ಮಂದಿ ಬಂದಿದ್ದು. ಮಧ್ಯಾಹ್ನ ಅದನ್ನು ನೋಡುತ್ತ ಕೈಲಿ 1:30 ನೋಡ್ತ ಕೈಲಿ 2 ಗಂಟೆಗೆ 2:30 3 ಗಂಟೆಗೆ ಸುಮಾರು ಒಂದು 200 ಜನ ಕೂಡ್ರಿ. ರೈತರು ಇಟ್ಟ ಕಷ್ಟ ಐತೆ ಅನ್ನೋ ತಿಳ್ಕೊರಿ, ಬರೀ ಒಂದು 2 ತಾಸಿನಾಗ 200 ಜನ ಕೂಡ್ರಿ. ನಾವು ಯಾರಿಗೂ ಕರೆದೇ ಇಲ್ಲ. ಮರ್ದಿವ್ಸ 500 ಜನ ಆರು. 500 ಜನ ಅದಕ್ಕೂ ಡಿ ಸಿ ಮೀಟಿಂಗ್ ಆಯ್ತು. 500 ಹೋಗಿ ಮಾತ್ರ ಮರ್ದಿವ್ಸ 800 ಆಯ್ತು. ಇವತ್ತು ಒಂದು 1500 ಜನ. ನಾವು ಯಾರನ್ನೇ ಕರೆದಿಲ್ಲ. ನಾವು ಮೊದಲನೇದಾಗಿ ರೈತರಿಗೂ ಅಣ್ಣ ತಮ್ಮಂದಿರಿಗೂ ತಾಯಂದಿರಿಗೂ ಅವ್ರ ಮೊದಲು ನಾವು ಧನ್ಯವಾದ. ಯಾಕಂದ್ರೆ ನಾವು ಕರಿಕುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಅವರ ಬಸ್ಸಿಗೆ ಬಂದ ನಮಗೆ ಏನು ಇದ್ದದ್ದು ನಾವು ಏನು ಮಾಡಿ ಹಾಕಿದೋ ಅದನ್ನ ಊಟ ಮಾಡಿ ಎಲ್ಲ ಮಾಡಿ ಅವ್ರು ನಮಗೆ ಸಪೋರ್ಟ್ ಮಾಡ್ದ. ಇದು ಸಿಗಾಕ ಕಾರಣ ಅಂದ್ರೆ ನನ್ನ ತಾಯಂದಿರು ಅಣ್ಣ ತಮ್ಮಂದು ನನ್ನ ಈ ರೈತ ಮುಖಂಡರು. ಈಗ ವರದಿ ರೆಡಿ ಆಗೈತಿ, ಸಹಿನೂ ಆಗೈತಿ. ನಿಮ್ಮ ಬೇಡಿಕೆಗಳು ಏನೇನಿದ್ದಾವೆ ಮತ್ತು ಎಕರೆಗೆ ಎಷ್ಟು ನೀವು ಪರಿಹಾರ ಬೇಕಂತೇಳಿ ನಿಮ್ಮದು ಬೇಡಿಕೆ ಐತಿ? ಈಗ ಮುಂದಿನ ಹಂತ ಮಾನ್ಯ ನಮ್ಮ ಈಗ ನಾವು ಏನು ಮಾಡಿದ್ವು, ನಮಗಿಷ್ಟು ಬೇಕನ್ನುವಂಥದ ಒಂದು ಮೊದಲನೇ ಹಂತದ ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ವು ನಾವು 400 ಎಕರೆಗೆ. ಇದಕ್ಕೆ ಮುಂದಿನ ಕೆಲಸವನ್ನು ಮಾನ್ಯ ನಮ್ಮ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಸಾಹೇಬರವರ ಸ್ವತಃ ಅವರ ಮುಂದಿನ ಅವರಲ್ಲಿ ನಾವೊಂದು ಕಳಕಳಿ ವಿನಂತಿ ಮಾಡ್ಕೊತಾನು. ಈಗ ನಾವು ಏನು ಇದನ್ನೆಲ್ಲ ಪ್ರಯತ್ನ ಮಾಡಿದವಲ್ಲ ಗೊತ್ತೈತೆ ನಂಗೆ ಅವರು ಇದನ್ನು ಹಂತಕ್ಕೆ ಬರಬೇಕಾದ್ರೆ 99% ನಮ್ಮದು 1% ಇದ್ರೆ 99% ಅವ್ರ ಸಮ ಆಯ್ತು. ಅವ್ರು ದಿಲ್ಲಾಗಿದ್ದರು ಸಕಟ್ ಈ ಬೆಳಿಗ್ಗೆ ಮಲಗೋರ್ನವ್ರಿಗೆ 8:30 9 ಗಂಟೆಗಲ್ರಿ 9 ಗಂಟೆಗೆ ಕಾಲ್ ಮಾಡಿ ಕೇಳ್ಯಾರ. 99% ಅವರ ನಾವು 1%ದಾಗ ಅದಾವು. ಇನ್ನು ಮುಂದಾರ್ನು ಅವ್ರ ಸಹಕಾರ ನಮಗೆ ಬೇಕು. ಅವ್ರ ಮಾರ್ಗದರ್ಶನದಾಗ ಅವ್ರು ಯಾವ ರೀತಿ ಹೇಳ್ತಾರೋ ಅವ್ರ ಸಹಕಾರ ಪಡ್ಕೊಂಡು ಅವ್ರು ಏನು ಹೇಳ್ತಾರೋ ಅದು ಕೇಳಿ ಅವ್ರ ಮುಖಾಂತರನ ನಾವು ಕೆಲಸ ಮಾಡಿಸ್ಕೊತೇವೆ. ಹ್ಞೂ ಪರಿಹಾರ ಅನ್ಕ ನಾವು ಮೊದಲು ಅನ್ಕ ನಾವು ಪರಿಹಾರ ಇಷ್ಟ ಅಂತ ಕೇಳೋಕ್ಕಿಲ್ಲ. ಈಗ ರೈತರಿಗೆ ಅನುಕೂಲ ಆಗೋಂಗೆ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರಲ್ಲಿ ನಾವು ಒಂದೇ ಒಂದು ವಿನಂತಿ ಮಾಡ್ಕೊತೇವೆ. ಅವರು ರೈತರ ಪರವಾಗಿ ಅದಾರು. ಬೆಂಗಳೂರಾಗ ಹೆಂಗೆ ಬಿಡದಿಂದ ಬೆಂಗಳೂರು 30 ಕಿಲೋಮೀಟ್ರ್ ಐತಿ. ಅಲ್ಲಿ 2.5 ಕೋಟಿ ಕೊಟ್ಟರು ಜಮೀನು ರೈತರು ಕೊಡ್ತಾಯಿಲ್ಲ. ಜಬರ್ದಸ್ತಲ್ಲಿ ಬಿಡಿಸತ್ತಾರೆ. ಈಗ ಬೆಳಗಾವಿ 2ನೇ ರಾಜಧಾನಿ. ಇಲ್ಲಿ ವಿಧಾನಸಭಾದಿಂದ ನಮ್ಮದು 30 ಕಿಲೋಮೀಟ್ರ್ ಐತಿ. ನಮಗೂ ಅಲ್ಲಿ ಏನು ರೈತರಿಗೆ ಪರಿಹಾರಧನ ಕೊಡ್ತಾರೆ 2.5 ಕೋಟಿ ಎಕರೆಗೆ ಅದನ್ನೇ ಕೊಡ್ಬೇಕು. ಯಾಕೆ ಕೊಡಬೇಕಪ್ಪ ಅಂತಂದ್ರೆ ಅಲ್ಲೂ ಮಾವಿನ ಗಿಡ ಬೆಳಿತಾರೆ, ನಾವು ಮಾವಿನ ಗಿಡ ಬೆಳಿತಾವೆ. ತೆಂಗಿನ ಗಿಡ ನಾವು ತೆಂಗಿನ ಗಿಡ, ಅಲ್ಲಿ ಬಾಳೆ ತೋಟ ನಮ್ಮದು ಬಾಳೆ ತೋಟ, ಅಲ್ಲೂ ಕಬ್ಬು ಬರ್ತೈತಿ ನಮ್ಮದು ಕಬ್ಬು ಬರ್ತೈತಿ. ಅದು ರಾಜಧಾನಿಯಿಂದ 30 ಕಿಲೋಮೀಟ್ರ್. ನಮ್ಮದು ಸೆಕೆಂಡ್ ರಾಜಧಾನಿ ಐತ್ರಿ, ನಮ್ಮದು 30 ಕಿಲೋಮೀಟ್ರ್. ಅಲ್ಲಿ ರೈತರು ಅವರು ನಮ್ಮವ್ರು ನಾವು ಹಂಗದವು. ಅದು ಭೂಮಿ ನಮ್ಮದು ಭೂಮಿ. ನಾವು 2.5 ಕೋಟಿ ರೂಪಾಯಿ ಕೊಡಬೇಕಂತ ಮಾನ್ಯ ಸರ್ಕಾರಕ್ಕಾಗಲಿ ಮಾನ್ಯ ಜಿಲ್ಲಾ ಮಂತ್ರಿಗಳಿಗಾಗಲಿ ನಾವು ವಿನಂತಿ ಮಾಡ್ಕೋತೇವೆ. ಅಷ್ಟು ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅಷ್ಟು ಕೊಡಿಸ್ತಾರ ಅನ್ನೋ ಭರವಸೆ ನಮ್ಗೆ 100% ಐತಿ. ಈಗ ಕೈ ಬಿಡ್ತೇವೆ. ರೈತ ಮುಖಂಡ ಹಾಗೂ ಕೆಪಿಸಿಸಿ ಸದಸ್ಯ ಮಲ್ಗೌಡ್ ಪಾಟೀಲ್ ಮಾತನಾಡಿ 394 ಎಕರೆ ರೈತರ ಭೂಮಿ ಮುಳುಗಡೆಯಾಗಿದ್ದರೂ ತಾಂತ್ರಿಕ ಕಾರಣಗಳಿಂದಾಗಿ ಹಲವು ವರ್ಷಗಳಿಂದ ರೈತರಿಗೆ ನಿರಂತರವಾಗಿ ಅನ್ಯಾಯವಾಗುತ್ತಲೇ ಇತ್ತು. ರೈತರ ಧೃತಿಗೆಡದೆ ಹೋರಾಟಕ್ಕೆ ಮಣಿದು ಅಧಿಕಾರಿಗಳು ಇಂದು ಪ್ರಾಥಮಿಕ ವರದಿ ಸಿದ್ಧಪಡಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರ ಮಟ್ಟದಲ್ಲಿ ಚರ್ಚಿಸಿ ಸಂತ್ರಸ್ತ ರೈತರಿಗೆ ಸಂಪೂರ್ಣ ನ್ಯಾಯ ಒದಗಿಸಲಿದ್ದಾರೆ ಎಂದು ಆತ್ಮವಿಶ್ವಾಸ ತುಂಬಿದರು. ಇಲಾಖೆಯಲ್ಲಿ ರೈತರ ಭೂಮಿ ಮುಳುಗಡೆ ಆಗಿತ್ತು. ಸುಮಾರು 45 ವರ್ಷಗಳಿಂದ ಅವರದೊಂದು ಬೇಡಿಕೆ ಆಗಿತ್ತು. ಸುಮಾರು 394 ಎಕರೆಗಳಿಗೆ ನೀರಿನಲ್ಲಿ ಮುಳುಗಡೆ ಆದರೂ ಕೂಡ ಅವ್ರಿಗೆ ಪರಿಹಾರಧನ ಸಿಕ್ಕಿದ್ದಿಲ್ಲ. ಕೆಲವೊಂದು ತಾಂತ್ರಿಕ ಅಡಚಣೆಗಳಿಂದ ಅಥವಾ ಕೆಲವೊಂದು ಅಧಿಕಾರ ಅಸಹಕಾರದಿಂದ ಇದುವರೆಗೆ ಅದು ಒಂದು ನೆನೆಗುದಿಗೆ ಬಿದ್ದಂಥ ವಿಚಾರವನ್ನು ಎಲ್ಲ ರೈತ ಮುಖಂಡರು ಇವತ್ತು ಏನು 4 ದಿವಸಗಳಿಂದ ಈ ಒಂದು ನೀರಾವರಿ ಇಲಾಖೆಯಲ್ಲಿ ಬಂದು ತಮ್ಮದೇ ಆದಂಥ ಒಂದು ಪ್ರತಿಭಟನೆ ಮಾಡುವುದರ ಮುಖಾಂತರ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳಂಥ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಸಹಕಾರದಿಂದ ಇವತ್ತು ಏನೊಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಾಗಿತ್ತು, ಇವತ್ತು ಸಲ್ಲಿಕೆ ಆಗಿದೆ. ಬರುವಂಥ ದಿನಗಳಲ್ಲಿ ರೈತರಿಗೆ ಏನೊಂದು ಯೋಗ್ಯವಾದ ಪರಿಹಾರಧನವನ್ನು ಕೊಡುವುದರಲ್ಲಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಮತ್ತು ಸರ್ಕಾರ ಇರ್ಬೋದು ಒಂದು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಳೋ ಆಶಾಭಾವನೆ ಎಲ್ಲ ರೈತರಲ್ಲೂ ಕೂಡ ಇವತ್ತು ಮೊದಲೇ ಒಂದು ಸ್ಟೆಪ್ ರೈತರ ಪರವಾಗಿ ಒಂದು ನಿರ್ಣಯ ಆಗಿದೆ. ಅದು ಎಲ್ಲರಿಗೂ ಕೂಡ ಖುಷಿ ತರುವಂಥ ವಿಷಯ ಆಗಿದೆ.
ವರದಿ ಸಲ್ಲಿಸೋಕೆ ಲೇಟ್ ಆಗಿದ್ದು ಇಷ್ಟೇ ಕಾರಣ. ಯಾಕಂದರೆ ಟೆಕ್ನಿಕಲ್ ಅಡಚಣೆ ಅಂತಂದರೆ ಕೆಲವೊಂದು ಪರಿಹಾರಧನವನ್ನು ಈಗಾಗಲೇ ರೈತರು ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಅವರಲ್ಲಿತ್ತು. ಆದರೆ ಅದು ಮಾಹಿತಿಗೆ ಯಾವುದೇ ರೀತಿಯ ಒಂದು ದಾಖಲಾತಿಗಳು ಅವರಲ್ಲಿ ಇದ್ದಿದ್ದಿಲ್ಲ ಅನ್ನೋದನ್ನು ಕೂಲಂಕುಷವಾಗಿ ಏನು ಒಂದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸೆಕ್ರೆಟರಿ ಅವರಿಂದ ಒಂದು ಮಾಹಿತಿ ಕೇಳೋದಕ್ಕೋಸ್ಕರ ನೀರಾವರಿ ನಿಗಮಕ್ಕೆ ಅವರೊಂದು ಪತ್ರವನ್ನು ಬರೀತಾರೆ. ನಿಮ್ಮಲ್ಲಿ ಏನಿದೆ ಮೂಲ ದಾಖಲಾತಿಗಳನ್ನು ಅದನ್ನು ತೋರಿಸಿಬಿಟ್ಟು ನೀವು ರೈತರಿಗೆ ಇದು ಇದೆ ಅಥವಾ ಇಲ್ಲ ಅನ್ನೋದನ್ನು ನೀವು ಸಂದೇಶ ಕೊಡಬೇಕು ಮತ್ತು ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಯಾವ ರೈತರಿಗೆ ಒಂದು ಹಣವನ್ನು ತಗೊಂಡಿದ್ದಾರೆ ಅಂತ ಒಂದು ಊಹೆ ಇತ್ತು, ಅದು ಯಾವುದೂ ಕೂಡ ರೈತರು ಇವತ್ತು ಹಣ ತಗೊಂಡಿಲ್ಲ ಅನ್ನೋದನ್ನು ದಾಖಲಾತಿಗಳೊಂದಿಗೆ ಕಾನೂನುಬದ್ಧವಾಗಿ ನಿಯಮಾನುಸಾರ ಇವತ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರಿಂದ ರೈತರಿಗೆ ಏನು ಜಯ ಅನ್ನೋದಕ್ಕಿಂತ ರೈತರಿಗೆ ಏನು ಸಿಗಬೇಕಾಗಿದೆ ಸಿಕ್ಕಿದೆ. ಜಯ ಅನ್ನೋದಕ್ಕಿಂತ ಕೂಡ ಅವ್ರು ಸುಮಾರು 45 ವರ್ಷಗಳಿಂದ ಇನ್ನು ಭೂಮಿ ಕಳ್ಕೊಂಡು ಅವ್ರದ್ದೇ ಆದಂಥ ಕಣ್ಣೀರಿನಲ್ಲಿದ್ದರು. ಇವತ್ತು ಒಂದು ಹಂತದಲ್ಲಿ ಅವರು ತಮ್ಮ ಆಸೆಗೆ ಎಲ್ಲೋ ಒಂದು ಆಸೆ ಇವತ್ತು ಅವ್ರಿಗೆ ಹುಟ್ಟಿದೆ. ಏಕೆಂದರೆ ಇವತ್ತು ರೈತರಿಗೆ ಏನದು ಎಡಿಷ್ನಲ್ ಆಗಿ ಕೊಡುವಂಥ ವಿಷಯ ಅಲ್ಲ, ಅವ್ರದ್ದೇ ಭೂಮಿಯನ್ನು ಕೊಟ್ಟಾಗ ಕೊಡುವಂಥ ದುಡ್ಡು ಅದು ಎಂದೋ ಸಿಗಬೇಕಾಗಿದ್ದು. ಇವತ್ತು ಎಲ್ಲರ ಪರಿಶ್ರಮ, ಎಲ್ಲ ರೈತರ ಪರ ಹೋರಾಟದಿಂದ, ರೈತರ ಮುಖಂಡರಿಂದ, ವಿಶೇಷವಾಗಿ ತಾವೇನು ಒಂದು ಮಾಧ್ಯಮದವರು ಈ ನ್ಯೂಸನ್ನು ಇಡೀ ರಾಜ್ಯದಂಥ ದೇಶದ ವಿಸ್ತರಣೆ ಮಾಡಿದ್ರಿ. ಏನೋ ಒಂದು ಬೆಳಗಾವಿಯಲ್ಲಿ ರೈತರಿಗೆ ತೊಂದರೆ ಆಗ್ತಾಯಿದೆ, ಇದಕ್ಕೆ ತಕ್ಷಣ ಸ್ಪಂದನೆ ಕೊಡಬೇಕಂತ ಹೇಳಿ ನಮ್ಮ ಜಿಲ್ಲಾ ಮಂತ್ರಿ ಇರೋದು, ನಮ್ಮ ಸರ್ಕಾರ ಇರೋದು ಒಂದು ತಕ್ಷಣ ಸ್ಪಂದನೆ ಕೊಟ್ಟಿದೆ. ಇದರಿಂದ ರೈತರಿಗೆ ಇವತ್ತು ನಿರಾಳವಾಗಿದೆ. ಮುಂದಿನ ದಿನದಲ್ಲೂ ಕೂಡ ಆ ರೈತರಿಗೆ ಒಂದು ಉತ್ತಮವಾದ ಪರಿಹಾರಧನ ಸಿಗಲಿ ಅಂತ ಹೇಳಿ ನಾನು ಬಯಸ್ತೀನಿ. ಇದೇ ಮಾದರಿಯಲ್ಲಿ ನಮಗೆ ಪರಿಹಾರ ಕೊಡ್ರಿ ಅಂತೇಳಿ ರೈತರು ಒತ್ತಾಯ ಇದೆ. ಆ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ತಯಾರಿ ಮಾಡ್ತಾರೆ? ಇವಾಗಲೇ ತಮಗೆಲ್ಲ ಗುರುತಿರೋದು ಬೆಂಗಳೂರು ಬಿಟ್ಟರೆ ಬೆಳಗಾವಿ ನಮ್ಮ ರಾಜ್ಯದ 2ನೇ ರಾಜಧಾನಿ ಅಂತೀವಿ. ಏನು ಯಾವ ರೀತಿ ಬಿಡದಿಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ ಆಗ್ತಾಯಿದೆ, ಅದೇ ರೀತಿ ನಮ್ಮ ಏನೊಂದು ಮಾಸ್ತಿಹೊಳಿ ಇರ್ಬೋದು, ನರ್ಸಿಂಗ್ ಇರ್ಬೋದು, ಹತ್ತಿರಕೆಯಲ್ಲಿ ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳು ಬಂದು ಇವತ್ತು ಡೆವಲಪ್ ಆಗ್ತವೆ. ಅಲ್ಲಿಂದ ಅನೇಕ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿಗಳು ಆಗ್ತವೆ. ಅದಕ್ಕಾಗಿ ಹೆಚ್ಚಿನ ಒಂದು ಅನುದಾನ ರೈತರು ಸಿಗಬೇಕನ್ನೋದೇ ನಮ್ಮದು ಒಂದು ಉದ್ದೇಶ. ಅದಕ್ಕೆ ಸೂಕ್ತವಾದ ಪರಿಹಾರ ಸರ್ಕಾರ ಕೊಡುತ್ತೆ ಅನ್ನೋ ಒಂದು ಆಶಾಭಾವನೆ. ದಶಕಗಳ ಬೇಡಿಕೆಗೆ ಹೋರಾಡಿ ದಕ್ಕಿಸಿಕೊಂಡ ರೈತರು ಇಂದು ನೀರಾವರಿ ಕಚೇರಿಯ ಎದುರು ಜೈಕಾರ ಹಾಕುವ ಮೂಲಕ ಸಂಭ್ರಮಿಸಿದರು. ಇದು ರೈತರ ಹೋರಾಟಕ್ಕೆ ಸಿಕ್ಕ ಜಯ ಎನ್ನುತ್ತಾ ತಮ್ಮ ಹೆಗಲ ಮೇಲಿದ್ದ ಹಸಿರು ಶಾಲು ತೂರಿ ಸಂತ್ರಸ್ತ ಸಂಭ್ರಮಿಸಿದರು. ಒಟ್ಟಾರೆ 24 ಗ್ರಾಮಗಳ ಸಂತ್ರಸ್ತ ರೈತರು ತಮ್ಮ ಊರು ಹಾಗೂ ಮನೆಗಳನ್ನು ಬಿಟ್ಟು ನೀರಾವರಿ ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಧರಣಿ ನಡೆಸುವ ಮೂಲಕ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಂಡಿದ್ದು, ಈ ಅಹೋರಾತ್ರಿ ಧರಣಿಗೆ ಸದ್ಯ ತೆರೆ ಬಿದ್ದಂತಾಗಿದೆ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।